ಕನ್ನಡದ ಸ್ಟಾರ್ ನಟಿಯಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೇ ಕೂಡ ಇವ್ರನ್ನ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ನಾಯಕಿ ಇದೀಗ ಕೊನೆ ಸೆಳೆದಿರುವಂಥದ್ದು ಸಿನಿಮಾ ರಂಗಕ್ಕೆ ಮೇಲಿಂದ ಮೇಲೆ ಒಂದು ದೊಡ್ಡ ಮಟ್ಟ ಆಘಾತ ಆಗಿರೋದು. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ಈಗ ಸಾವನ್ನಪ್ಪಿದರು. ಇದೇ ಸಂದರ್ಭದಲ್ಲಿ ಮತ್ತು ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿ ಹೆಸರು ಮಾಡಿದಂತಹ ತುಂಗಾಭದ್ರಾ ಆಗಿರ್ಬೋದು, ಚೈತ್ರ ಬ್ರಹ್ಮಾಂಜಲಿ ಆಗಿರ್ಬೋದು, ಹೀಗೆ ಶೃಂಗಾರ ಕಾವ್ಯ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಿದಂಥ ನಟಿ ಸಿಂಧು ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಅಂತ ಮಾತು ಬರ್ತಿರೋಂಥದ್ದು. ಹೌದು, ಸದ್ಯ ನೀವು ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ನೋಡಿರ್ತೀರಿ. ಮತ್ತು ರಘುವೀರ್ ಅವರ ರಿಯಲ್ ಹೆಂಡತಿನೂ ಕೂಡ ಇವರು ಆಗಿರ್ತಾರೆ. ಈ ಸಿನಿಮಾ ಆದ ನಂತರ ಅವರಿಬ್ಬರ ಮಧ್ಯೆ ಪ್ರೀತಿ ಬೆಳೆದು, ಪ್ರೀತಿ ಆದ ನಂತರ ಇಬ್ಬರು ಸ್ವಲ್ಪ ಮದುವೆನೂ ಕೂಡ ಆಗ್ತಾರೆ. ಇವರು ಮಗಳು ಕೂಡ ಇದ್ದಾರೆ. ಅವ್ರು ತಮಿಳ್ನಾಡಿನಲ್ಲಿ ಸದ್ಯ ಇರೋವಂಥದ್ದು. ಸದ್ಯ ಸಿಂಧು ಅವರು ಇದೀಗ ಕೊನೆ ಸೆಳೆದಿರೋಂಥ ನಟಿ ಅಂತಲೂ ಕೂಡ ಹೇಳ್ಬೋದು. ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಈ ನಟಿ ಸದ್ಯ ಪತಿ ಜೊತೆ ಕೂಡ ಇತ್ತೀಚೆಗೆ ಕೆಲವು ದಿನಗಳಿಂದ ಕೂಡ ದೂರನೂ ಕೂಡ ಹಾಕಿದ್ರು. ಸದ್ಯ ಲಂಗ್ಸ್ ಬ್ಲಾಕ್ ಆಗಿದ್ದರಿಂದ ಸುಮಾರು 2 ವಾರಗಳ ಕಾಲ ಸತತವಾಗಿ ಸಾವು ಬದುಕಿನ ಹೋರಾಟವನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿ ಸದ್ಯ